ಹಲೋ ಫ್ಯಾಮ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಗುಡ್ಡೆಕಲ್ ಜಾತ್ರೆ ನಡೀತಾ ಇದೆ. ಸೊ ರೆಡಿಯಾಗಿ ಹೊರಟಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಕೆಲಸ ಇದೆ. ಎಲ್ಲಿಗೆ ಹೋಗ್ತಿದ್ದೀನಿ, ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಗೈಸ್, ನಾನು ಬಂದಿದ್ದು ವಿನೋಬ್ ನಗರದಲ್ಲಿ ಲೊಕೇಟ್ ಆಗಿರೋ ಸ್ನೇಹ ಡಿಸೈನರ್ ಬೂಟಿಕ್ಗೆ. ಯಾಕೆ ಅಂತ ಅಂದರೆ ಒಂದು ಮೇಯ್ನ್ ಇವೆಂಟಿಗೆ ಡ್ರೆಸ್ ಡಿಸೈನ್ ಮಾಡಿಸ್ತಾ ಇದ್ದೀನಿ. ಅದು ಯಾವುದು ಮೇಯ್ನ್ ಇವೆಂಟ್ ಅಂತ ಮುಂದಿನ ಬ್ಲಾಗ್ಸಲ್ಲಿ ವೆಯ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಗೈಸ್, ಯಾವ ಡ್ರೆಸ್ ಇರ್ಬೋದು, ಏನು ಇವೆಂಟ್ ಇರ್ಬೋದು ಅಂತ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಆದರ್ಶನ ಮೀಟಾಗಿ ನಾವಿಬ್ಬರು ಹೊರಟಿದ್ದು ಹರೋಹರ ಜಾತ್ರೆ ಅಂದರೆ ಗುಡ್ಡೆಕಲ್ ಜಾತ್ರೆಗೆ. ಈ ಜಾತ್ರೆ ನಡೀತಿರೋದು 6-7 ಆಗಸ್ಟ್. ಬನ್ನಿ ಜಾತ್ರೆ ವೈಬ್ಸ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಗೈಸ್ ನೋಡಿ, ಇಲ್ಲಿಂದ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಗೈಸ್, ಇದು ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಫುಲ್ ಪ್ಯಾಲೇಸ್ ಥೀಮಲ್ಲಿ ಮಾಡಿದ್ದಾರೆ, ನೋಡ್ಬೋದು ನೀವು. ಗೈಸ್, ಈ ವರ್ಷದ ಜಾತ್ರೆಗೆ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂದರೆ ವಿಶ್ವದಲ್ಲೇ ಅತಿ ಎತ್ತರದ ವಿಗ್ರಹ. ಅದು ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ. 151 ಅಡಿ ಎತ್ತರದ್ದು ನಿರ್ಮಾಣ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಡೊನೇಟ್ ಮಾಡಬೇಕು ಅಂತ ಇಚ್ಛೆ ಇರೋರು ಡೊನೇಟ್ ಮಾಡ್ಬೋದು. ಹಾಗೆ ಈ ಡೊನೇಷನ್ನ ಟೆಂಪಲ್ ಡೆವಲಪ್ಮೆಂಟ್ಗೂ ಯೂಸ್ ಮಾಡ್ಕೊತಾ ಇದ್ದಾರೆ. ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಗಣಪತಿ ದೇವಸ್ಥಾನ, ರಾಜರಾಜೇಶ್ವರಿ ದೇವಸ್ಥಾನ, ನವಗ್ರಹ ಮತ್ತು ನಾಗರಕಟ್ಟೆ, ಇನ್ನೂ ಸಣ್ಣ ಪುಟ್ಟ ದೇವಸ್ಥಾನಗಳು ತುಂಬ ಇದೆ. ಎಲ್ಲ ದೇವ್ರುಗಳದ್ದು ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಮೆಟ್ಲು ಹತ್ತಕ್ಕೆ ರೆಡಿ ಆದ್ವಿ. ಗೈಸ್, ಫೈನಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಗೈಸ್, ನಾವು ಹೋಗಿದ್ದು 6ನೇ ತಾರೀಕು ಸಂಜೆ. ಪ್ರಸಾದ ಟೊಮೆಟೊ ಬಾತ್ ಮತ್ತು ಚಟ್ನಿ ಇತ್ತು. ಅವತ್ತಿನ ದಿನ ಯಾರು ಪ್ರಸಾದದ್ದು ವಹಿಸ್ಕೊಂಡಿದ್ರು ತುಂಬ ಥ್ಯಾಂಕ್ಸ್. ಹೊಟ್ಟೆ ಹಸ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಪ್ರಸಾದ. ಅಮೃತ ಸಿಕ್ಕಷ್ಟೇ ಖುಷಿಯಾಯಿತು. ಹೊಟ್ಟೆ ತುಂಬ ತಿಂದು ಅಲ್ಲಿಂದ ನಾವು ಎಕ್ಸಿಬಿಷನ್ ಕಡೆ ಹೊರಟ್ವಿ. ಗೈಸ್, ನೋಡಿದ್ರಲ್ಲ ನಮ್ಮ ಶಿವಮೊಗ್ಗದ ಹರೋಹರ ಜಾತ್ರೆ ಹೆಂಗಿತ್ತು ಅಂತ. ಅಂದ್ರೆ ಗುಡ್ಡೆಕಲ್ ಜಾತ್ರೆ ಇದು ಆಗಸ್ಟ್ 6th ಮತ್ತೆ 7th ಇರೋದು. ಹೆಂಗಿತ್ತು ಅದೇ ಸೂಪರ್ ಆಗಿತ್ತು. ಜನ ನಾವು ಆಲ್ಮೋಸ್ಟ್ ಆಲ್ 12 to 13 ಇಯರ್ಸ್ ಆಗಿತ್ತು ಬರ್ದೆ. ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ನಾನು ಅಷ್ಟೇ ಗೈಸ್, ಚೈಲ್ಡ್ಹುಡ್ ಟೈಮಲ್ಲಿ ಬಂದಿದ್ದು. ಬಟ್ ಸಖತ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಗೇಮ್ಸ್ ಹಾಕಿದ್ದಾರೆ, ಆಟಾಡಕ್ ಆಗಿಲ್ಲ, ಬಟ್ ಚೆನ್ನಾಗಿದೆ.
ಯಾರ್ಯಾರು ಬೇರೆ ಊರಿಂದ ಬರಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಬನ್ನಿ. ಗೈಸ್, ಈ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.